ಮಧ್ಯರಾತ್ರಿ ನಡೆದ ಈ ಘಟನೆ ಈಗ ಭಾರಿ ಸಂಚಲನ ಸೃಷ್ಟಿಸಿದೆ. ರಾತ್ರಿ ಸಮಯ ರಸ್ತೆ ಮೇಲೆ ವೇಗವಾಗಿ ಸಾಗ್ತಿದ್ದ ಒಂದು ವಾಹನ, ಆದ್ರೆ ಆ ವಾಹನದ ಮೇಲೆ ಕೆಲವರಿಗೆ ಅನುಮಾನ ಮೂಡಿತ್ತು. ಹೌದು, ಬೆಳಗಾವಿ ಜಿಲ್ಲೆಯ ರಕ್ಷಿ ಗ್ರಾಮದ ಬಳಿ ಗೋಮಾಂಸ ಸಾಗಾಟ ಮಾಡಲಾಗುತ್ತಿದೆ ಅನ್ನೋ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಲರ್ಟ್ ಆಗಿದ್ರು. ಮಾಹಿತಿ ಸಿಕ್ಕಿದ ತಕ್ಷಣ ವಾಹನ ಬೆನ್ನಟ್ಟಿದ ಕಾರ್ಯಕರ್ತರು ಕೊನೆಗೆ ವಾಹನವನ್ನು ಅಡ್ಡಗಟ್ಟಿ ಹಿಡಿದಿದ್ದಾರೆ. ವಾಹನ ನಿಲ್ಲಿಸಿದ ಬಳಿಕ ಸ್ಥಳದಲ್ಲಿ ಕೆಲ ಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ವಾಹನದೊಳಗೆ ಏನಿದೆ ಅನ್ನೋ ಕುತೂಹಲದ ನಡುವೆ ಪರಿಶೀಲನೆ ನಡೆಸಿದಾಗ ದೊಡ್ಡ ಪ್ರಮಾಣದ ಮಾಂಸ ಪತ್ತೆಯಾಗಿದೆ ಎನ್ನಲಾಗಿದೆ. ಬಳಿಕ ಕಾರ್ಯಕರ್ತರು ತಕ್ಷಣವೇ ಹುಕ್ಕೇರಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ವಾಹನವನ್ನು ತಮ್ಮ ವಶಕ್ಕೆ ಪಡೆದು ಅದರಲ್ಲಿದ್ದ ಅಂದಾಜು 2 ಟನ್ ಮಾಂಸವನ್ನು ಜಪ್ತಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಶುರುವಾಗಿದೆ. ಈ ಮಾಂಸ ನಿಜವಾಗಿಯೂ ಗೋಮಾಂಸವೇ ಅಥವಾ ಬೇರೆ ಪ್ರಾಣಿಯ ಮಾಂಸವಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಲ್ಯಾಬ್ ವರದಿ ಬರಬೇಕಿದೆ. ಅದಕ್ಕಾಗಿ ಪೊಲೀಸರು ಮಾಂಸದ ವರದಿಯನ್ನು ಪರೀಕ್ಷೆಗೆ ಕಳುಹಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ವಾಹನ ಎಲ್ಲಿಂದ ಬಂದಿತ್ತು, ಮಾಂಸವನ್ನು ಎಲ್ಲಿಗೆ ಸಾಗಿಸಲಾಗ್ತಿತ್ತು, ಇದರ ಹಿಂದೆ ದೊಡ್ಡ ಜಾಲ ಇದೆಯಾ ಅಥವಾ ಇದು ಸಾಮಾನ್ಯ ಸಾಗಾಟವಾಗಿತ್ತಾ? ಇಂತಹ ಅನೇಕ ಕುತೂಹಲ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಸದ್ಯ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮುಂದುವರಿಸಿದ್ದಾರೆ. फ्रेंड तो ला व्यापार लेता हाँ जे जाना ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.